ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 137 ಇರುವಂತಹ ಕುಚ್ಚುಗಳನ್ನು ರೆಡಿ ಮಾಡಿ ಸ್ಟ್ರೈಟ್ನರ್ನಿಂದ ಸ್ಟ್ರೇಟ್ ಮಾಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾನು ಯೂಸ್ ಮಾಡ್ಕೋತೀನಿ. ಅದು ಗಟ್ಟಿಯಾದಾಗ ನೀಟಾಗಿ ಬರುತ್ತೆ ನಮಗೆ ಇಲ್ಲಿ ಹಾಕ್ಕೊಳ್ಳೋಕ್ಕೆ. 137 ತೊಗೊಂಡಿದ್ದೀನಲ್ಲ, ಅದನ್ನು ಡಬಲ್ ಮಾಡಿಕೊಂಡಾಗ 267 ಆಗುತ್ತೆ ನಮಗೆ. ಹಾಗೆ ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ದಪ್ಪ ಬೇಕು ಜರಿ ಥ್ರೆಡ್ ಅಂದರೆ 2 ಎಳೆ ಪೋಣಿಸ್ಕೊಂಡು ಅದನ್ನು 4 ಕೂಡ ಮಾಡ್ಕೋಬೋದು ಡಬಲ್ ಮಾಡಿಕೊಂಡು. ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆಗೆ ಮಾಡ್ತಾ ಇದ್ದರೆ ಮೊದಲು ಒಂದು ಮಾಡ್ಕೊಳ್ಳಿ, ಅದಾದಮೇಲೆ ಬೆರಳಿಂದಾದರೂ ಡಿಸ್ಟೆನ್ಸ್ ತೊಗೊಳ್ಳಿ, ಇಲ್ಲಾಂದರೆ ಮೆಜರ್ಮೆಂಟ್ ಟೇಪಿಂದ ಮೊದಲೇ ಮಾರ್ಕ್ ಮಾಡಿಟ್ಕೊಂಡು ಆಮೇಲೆ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಓಕೆ ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಹಾಕ್ತೀನಿ. ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಹಾಕ್ಕೊಂಡು ಈ ರೆಡಿ ಇರೋ ಕುಚ್ಚನ್ನು 137 ತಗೊಂಡಿದ್ದೀನಲ್ಲ, ಇದನ್ನು ಇದ್ರ ಒಳಗಡೆಯಿಂದ ತರಬೇಕು. ಹಾಕೋಕ್ಕೂ ಮೊದಲು ಇದ್ರ ಒಳಗಡೆಗೆ ರಿಂಗ್ ಬೀಡನ್ನು ಹಾಕ್ತೀನಿ. ರಿಂಗ್ ಬೀಡನ್ನು ಹಾಕ್ಕೊಂಡು ಆಮೇಲೆ ಇದನ್ನು ಈ ಥರ ಹೊರಗಡೆ ತರಬೇಕಿಲ್ಲಿ. ಈ ಥರ ತಂದು ಈ ರಿಂಗ್ ಬೀಡ್ ಇದೆಯಲ್ಲ, ಇದನ್ನು ಈ ಥರ ಮಾಡ್ಕೊಳ್ಳಿ ಕೈಯಲ್ಲಿ. ಇಲ್ಲಿ ನೋಡಿ, ಅಂದಾಜು ಮೇಲೆ ಇದನ್ನು ಅರ್ಧ ಅರ್ಧ ಮಾಡಿಕೊಂಡು ಅದರ ಒಳಗಡೆಗೆ ಇದನ್ನು ಈ ಥರ ಹಾಕ್ಕೋಬೇಕು. ಈ ಥರ ಹಾಕಿ ಬ್ಯಾಕ್ ಸೈಡ್ಗೆ ತಗೊಂಡೋಗ್ಬೇಕು. ಇದನ್ನು ಈ ಥರ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಬ್ಯಾಕ್ ಸೈಡಲ್ಲಿ ಈ ಥರ ಚುಚ್ಕೋಬೇಕು. ಪೂರ್ತಿಯಾಗಿ ಮುಂದ್ಗಡೆ ಎಳ್ಕೋಬೇಡಿ, ಸ್ವಲ್ಪ ಜರಿ ಥ್ರೆಡ್ ಇದೆಯಲ್ಲ ಬಿಟ್ಕೋಬೇಕು ಹಾಗೆ. ಅದಾದಮೇಲೆ ಈ ಥರ ಒಂದು ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡಿಕೊಂಡು ಅದಾದಮೇಲೆ ಈ ಥರ ಒಂದು 3 ರಿಂದ 4 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈ ಥರ ಬರುತ್ತೆ. ಮತ್ತೆ ನಾವು ಬೆರಳಿಂದ ಈ ಥರ ಡಿಸ್ಟೆನ್ಸನ್ನು ತಗೊಂಡು ಪಕ್ಕದಲ್ಲೇ ಮತ್ತೆ ಕ್ರೋಶಾ ನೀಡಲ್ನಿಂದ ಈ ಥರ ಹೋಲನ್ನು ಮಾಡ್ಕೋಬೇಕು. ಇವಾಗ ಮತ್ತೆ ಈ ಕುಚ್ಚನ್ನು ತರ್ತೀನಿ. 137 ಇದೆ. ಇದನ್ನು ಡಬಲ್ ಮಾಡಿಕೊಂಡಾಗ 260 ಆಗುತ್ತೆ. ಸಾರಿ, ಮೊದಲೇ ರಿಂಗ್ ಬೀಡನ್ನು ಹಾಕಿ ಅದಾದಮೇಲೆ ಈ ಥರ ಮಾಡ್ಕೋಬೇಕು. ಈಗ ಈ ರಿಂಗ್ ಬೀಡನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ಆಫ್ ಮಾಡ್ಕೋಬೇಕು. ಅರ್ಧ ಮಾಡಿಕೊಂಡು ಅದರ ಒಳಗಡೆ ಇದನ್ನು ಈ ಥರ ಹಾಕ್ಕೋಬೇಕು. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಎಳ್ಕೊಳ್ಳಿ. ಇಲ್ಲಿ ಈ ಥರ ತಗೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ನೀಡಲ್ನಿಂದ ಈ ಥರ ಚುಚ್ಕೊಂಡು ಜರಿ ಥ್ರೆಡನ್ನು ಮುಂದ್ಗಡೆ ತಗೊಂಡು ಬನ್ನಿ. ಈಗ ಈ ಥರ ಲಾಕ್ ಮಾಡ್ಕೋಬೇಕು. ಹೂ ಕಟ್ತೀವಲ್ಲ ಆ ಥರ ಒಂದು ಸಲ ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದ ಬಿಟ್ಕೊಂಡಿದ್ದೀನೋ ಅಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕುಚ್ಚು ರೆಡಿ ಆಯಿತು. ಇದು ಗ್ಯಾಪ್ ಜಾಸ್ತಿ ಆಯ್ತಂದರೆ ಇನ್ನೂ ಹತ್ರ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಡಿಸೈನು. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಗ್ಯಾಪು ಇನ್ನೂ ಹತ್ರ ಬೇಕಂದರೆ ಈ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಮಾಡ್ಕೊಳ್ಳಿ. ಇದಕ್ಕಿಂತ ಇನ್ನೂ ದೂರ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಇಲ್ಲಿ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, 127 ಇರೋ ಕುಚ್ಚನ್ನು ತಗೊಂಡಿದ್ದೀನಿ.
ಚೂಪಾಗಿ ಮಾಡ್ಕೋಬೇಕು. ಇದಕ್ಕೆ ನೋಡಿ ಈ ಥರ ಒಂದು ಬೀಡನ್ನು ಹಾಕ್ತಾಯಿದ್ದೀನಿ. ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 3 ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ 1/2 ಇಂಚ್ಗೆ ಒಂದು ನೀವು ಇದನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತು ಪಕ್ಕದಲ್ಲೇ ಹೋಲ್ ಮಾಡ್ಕೋತೀನಿ. ಈ ಡಿಸೈನ್ ಹತ್ರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಕುಚ್ಚು ಕಡಿಮೆ ತೊಗೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಇವಾಗ ಡಿಫ್ರೆಂಟ್ ಕಲರ್ನಲ್ಲಿ ಹಾಕ್ಕೋತಿದ್ದೀನಿ. ಮತ್ತು ಇದರ ಒಳಗಡೆ ಈ ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಕುಚ್ಚು ಫಸ್ಟ್ ಒಂದು ಎಷ್ಟು ಉದ್ದಕ್ಕೆ ತೊಗೊಂಡಿರ್ತೀವೋ ಅಷ್ಟೇ ಉದ್ದಕ್ಕೆ ಮಾಡ್ಕೋಬೇಕು. ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಹಾಕ್ಕೊಳ್ಳೋಣ. ಮೊದಲು ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಇಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದು 120 ಎಳೆ ಇದೆ, ಇದು 130 ಎಳೆ ಇದೆ. 2 ಕುಚ್ಚಿಂದ ಕೂಡ ತೋರಿಸಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಡಿಸೈನ್ 2. ನೀವು ಈ ಒಂದು ವಿಡಿಯೋ ನೋಡಿದರೆ 2 ಸೀರೆಗೆ ನಿಮಗೆ ಕಂಪ್ಲೀಟ್ ಆಗುತ್ತೆ ಡಿಸೈನ್ಗಳು. ಈ 2 ಡಿಸೈನ್ಗಳಿಗೂ 300 ಇಂದ 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಕುಚ್ಚುಗಳನ್ನು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.